ಕೆಎನ್ ರಾಜಣ್ಣ ತಲೆದಂಡಕ್ಕೆ ಅಭಿಮಾನಿಗಳು ರೊಚ್ಚಿಗೆದ್ದಿದ್ದಾರೆ. ಸಚಿವ ಸ್ಥಾನದಿಂದ ವಜಾಗೊಳಿಸಿದ್ದಕ್ಕೆ ಮಧುಗಿರಿಯಲ್ಲಿ ಕಿಚ್ಚು ಹೆಚ್ಚಾಗ್ತಾ ಇದೆ. ತುಮಕೂರಿನ ಮಧುಗಿರಿ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ ರಾಜಣ್ಣ ಅಭಿಮಾನಿಗಳು. ಇವತ್ತು ಮಧ್ಯಾಹ್ನ 1 ಗಂಟೆಯಿಂದಲೇ ಸ್ವಯಂ ಪ್ರೇರಿತ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಮಧುಗಿರಿಯ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡೋದಕ್ಕೆ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ರಾಜಣ್ಣವರನ್ನ ವಾಪಸ್ ಸಂಪುಟವನ್ನ ಸೇರಿಸಿಕೊಳ್ಳುವಂತೆ ಬೆಂಬಲಿಗರು ಪಟ್ಟನ್ನ ಹಿಡಿದಿದ್ದಾರೆ. ಕೂಡಲೇ ಸಿಎಂ ಮರುಪರಿಶೀಲಿಸಿ ಸರಿಪಡಿಸುವಂತೆ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಇದು ಆರಂಭವಷ್ಟೇ, ಮುಂದೆ ಇನ್ನು ಉಗ್ರ ಹೋರಾಟವನ್ನ ನಡೆಸ್ತೇವೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ರಾಜಣ್ಣಗೆ ನ್ಯಾಯ ಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನುವಂತಹ ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ನ ಮುಖಂಡ ಎಂಕೆ ನಂಜುಂಡರಾಜು. ಖಂಡಿತ ಖಂಡನೀಯ. ಕೇಂದ್ರ ಹೈಕಮಾಂಡ್ ಇರ್ಬೋದು, ಸರ್ಕಾರ ಇರ್ಬೋದು, ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡಿದ್ದಾರೆ. ಇದರಿಂದ ಏನೋ ಯಾವುದೋ ಷಡ್ಯಂತ್ರ ನಡೀತಾ ಇದೆ. ಏಕೆಂದರೆ ರಾಜಣ್ಣವ್ರೇನು ಭ್ರಷ್ಟಾಚಾರ ಮಾಡಿಲ್ಲ, ಹಗರಣ ಮಾಡಿಲ್ಲ, ಜೈಲಿಗೆ ಹೋಗಿ ಬಂದಿಲ್ಲ, ಕಳ್ತನ ಮಾಡಿಲ್ಲ. ಆದರೆ ವಿನಾಕಾರಣ ಏಕಾಏಕಿ ಸಚಿವ ಸಂಪುಟದಿಂದ ವಜಾ ಮಾಡಿರೋದು ಅಕ್ಷಮ್ಯ ಅಪರಾಧ. ಇದನ್ನು ನಾವು ಖಂಡಿಸ್ತೀವಿ. ಅದರಲ್ಲಿ ಎಸ್ಪೆಷಲಿ ಮಧುಗಿರಿಗೆ ಭಾಳ ಅನ್ಯಾಯ ಆಗಿದೆ, ಜಿಲ್ಲೆಗೆ ಅನ್ಯಾಯ ಆಗಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹಿಂದುಳಿದ ವರ್ಗದವ್ರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ರಾಜಣ್ಣವರು ಬಡವರ ಪರ ಇರ್ತಕ್ಕಂಥ ವ್ಯಕ್ತಿ. ಅವ್ರಿಗೆ ಅನ್ಯಾಯ ಮಾಡಿರೋದು ಒಂದೇ, ರಾಜ್ಯಕ್ಕೆ ಅನ್ಯಾಯ ಮಾಡಿರೋದು ಒಂದೇ. ಅದಕ್ಕೋಸ್ಕರ ನಾವು ಇದನ್ನು ಖಂಡಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಾಗ ಈಗ ನಾವೀಗ 1 ಗಂಟೆಗೆ ಮಧುಗಿರಿನ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದ್ ಮಾಡ್ತಾ ಇದ್ದಾರೆ. ಇದು ವಿಸ್ತರಣೆ ಆಗುತ್ತೆ. ಇದು ಹಿಂಗೆ ಮರುಪರಿಶೀಲನೆ ಮಾಡಲಿಲ್ಲ ಅಂದರೆ ಇದು ರಾಜ್ಯವ್ಯಾಪಿ ವ್ಯಾಪಿಸುತ್ತೆ, ದೊಡ್ಡ ಆಂದೋಲನವಾಗಿ ಮಾರ್ಪಡ್ತದೆ ಅಂತ ಖಂಡಿತ ಖಂಡನೀಯ. ಕೇಂದ್ರ ಹೈಕಮಾಂಡ್ ಇರ್ಬೋದು, ಸರ್ಕಾರ ಇರ್ಬೋದು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಇನ್ನು ಯೋಗೇಶ್, ಸಹಜವಾಗಿಯೇ ರಾಜಣ್ಣ ಅವರನ್ನ ವಜಾ ಮಾಡಿದ ಬೆನ್ನಲ್ಲೇ ಇದೀಗ ಅವರ ಬೆಂಬಲಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಭೆಯನ್ನ ಕೂಡ ಮಾಡಿದ್ದಾರೆ. ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಯಿತು, ಏನೆಲ್ಲ ರೂಪುರೇಷೆಯ ವಿಚಾರವಾಗಿ ತೀರ್ಮಾನವನ್ನ ಕೈಗೊಂಡಿದ್ದಾರೆ, ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯ, ನಿನ್ನೆ ಏನು ಆಗಿತ್ತು, ಸಚಿವ ರಾಜಣ್ಣ ಅವರ ವಜಾ ಕುರಿತಂತೆ ನಿನ್ನೆ ಒಂದಷ್ಟು ಅಭಿಮಾನಿಗಳು, ಕಾರ್ಯಕರ್ತರು, ಅವರ ಆಪ್ತರು ಒಂದಷ್ಟು ಸಭೆಯನ್ನ ಮಾಡಿದ್ರು. ಸಭೆಯನ್ನ ಇವತ್ತಿಗೆ ಮುಂದೂಡಿಕೆ ಮಾಡಿದ್ರು. ಇವತ್ತು ತುಮಕೂರು ನಗರದಲ್ಲಿ ಬೃಹತ್ ಪ್ರತಿಭಟನೆಗೆ ತೀರ್ಮಾನ ಮಾಡಿದ್ರು. ಆದ್ರೆ ಮೊದಲು ಮತ್ತೊಂದು ಸುತ್ತಿನ ಮಾತುಕತೆ ನಡೆಸಿ ಪ್ರತಿಭಟನೆ ಮುಂದಕ್ಕೆ ಅಂದ್ರೆ ನಾಳೆಗೆ ಬುಧವಾರಕ್ಕೆ ಮುಂದೂಡಲಾಯಿತು. ಇವತ್ತು 2 ಪ್ರತ್ಯೇಕ ಸಭೆಗಳು ನಡೀತಾ ಇತ್ತು. ಒಂದು ತುಮಕೂರಿನ KNR ಅಭಿಮಾನಿ ಬಳಗದಲ್ಲಿ ತುಮಕೂರಿನಲ್ಲಿ ಒಂದು ಪ್ರತ್ಯೇಕ ಸಭೆ ನಡೀತಾ ಇದ್ರೆ, ಮಧುಗಿರಿಯಲ್ಲಿ ರಾಜಣ್ಣ ಅಭಿಮಾನಿಗಳು ಮತ್ತು ಅವರ ಕಾರ್ಯಕರ್ತರು, ಬೆಂಬಲಿಗರು ಮತ್ತೊಂದು ಸಭೆಯನ್ನ ಮಾಡಿದ್ರೆ. MNK ಸಮುದಾಯ ಕಲ್ಯಾಣ ಮಂಟಪದಲ್ಲಿ ಏನು ಪ್ರತಿಭಟನೆ ಸಭೆಯನ್ನೇ ಸೇರಿ ಆ ಸಭೆಯಲ್ಲಿ ಒಂದು ತೀರ್ಮಾನ ಕೈಗೊಂಡಿದ್ದಾರೆ. ಆದ್ರೂ ಇವತ್ತು ಮಧ್ಯಾಹ್ನ 1 ಗಂಟೆ ನಂತರ ಇಡೀ ಮಧುಗಿರಿ ಪಟ್ಟಣ ಸಂಪೂರ್ಣವಾಗಿ ಬಂದ್ ಮಾಡೋದು, ಅಂದ್ರೆ ಶಾಂತಿಯುತವಾಗಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಆ ಮೂಲಕವಾಗಿ ಬಂದ್ ಮೂಲಕವಾಗಿ ಏನು ಪಕ್ಷದ ಹೈಕಮಾಂಡ್ ಮತ್ತೆ ಮುಖಂಡರಿಗೆ ಒಂದಷ್ಟು ಸಂದೇಶನ ಕಳಿಸೋ ಪ್ರಯತ್ನ ಮಾಡಿದ್ದಾರೆ. ಏನು ವಜಾವನ್ನ ವಾಪಸ್ ಪಡೆಯಬೇಕು, ರಾಜಣ್ಣವರ ಮತ್ತೆ ಸಚಿವ ಸಂಪುಟ ಸ್ಥಾನಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು, ಅಲ್ಲಿವರೆಗೂ ನಿಮ್ಮ ಹೋರಾಟ ನಿರಂತರವಾಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಇವತ್ತು ಬಂದ್ಗೆ ಕರೆಯನ್ನು ಕೊಟ್ಟಿದ್ರು. ಇದು ನಿರಂತರವಾಗಿ ನಡೆಯುತ್ತೆ. ಸಂಜೆ 5 ಗಂಟೆವರೆಗೂ ಈ ಒಂದು ಪ್ರತಿಭಟನೆ ಏನು ನಡೆಯುತ್ತೆ. ಇದಾದಂತ ತುಮಕೂರು ಕೂಡ ಪ್ರತ್ಯೇಕವಾಗಿ ನಡೀತಾರೆ ಸಭೆ ಕೂಡ, ಅಲ್ಲೂ ಒಂದಷ್ಟು ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ. ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ಲಿಕ್ಕೆ ನಮ್ಮ ಜೊತೆ ರಾಜಣ್ಣ ಬೆಂಬಲಿಗ ಧನ್ಯಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಹೈಕಮಾಂಡ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿ ಇದೀಗ ರಾಜಣ್ಣ ಅವರನ್ನ ಪಕ್ಷದಿಂದ ವಜಾ ಮಾಡಲಾಗಿದೆ. ಸೊ ಏನ್ ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನಿಮ್ಮ ರಿಯಾಕ್ಷನ್ ಏನು? ಮೇಡಮ್, ಈಗ ನಾವು ಇಲ್ಲೇನೇನೆ ರಾಜಣ್ಣ ಕಚೇರಿನಲ್ಲಿ ಎಲ್ಲಾ ಸಮಾಜದವರು ಸೇರಿದ್ವಿ. ಹಿಂದುಳಿದ ವರ್ಗಗಳ ಒಕ್ಕೂಟ, ನಾಯಕ ಸಮಾಜ, ಮತ್ತೆ ಅಲ್ಪಸಂಖ್ಯಾತರ ಘಟಕ, ದಲಿತ ಸಮಾಜ, ಪ್ರತಿಯೊಬ್ಬರು ಸೇರಿ ಒಂದು ತೀರ್ಮಾನ ತಗೊಂಡಿದ್ವಿ. ನಾಳೆ BGS ವೃತ್ತದಲ್ಲಿ ಶಾಂತಿಯುತವಾಗಿ ನಾವು ಒಂದು ಪ್ರತಿಭಟನೆಯನ್ನ ಮಾಡಿದ್ದೀವಿ. ನಮಗೆ ಇವತ್ತು ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬರಕ್ಕೆ ಅಹಿಂದ ಸಮಾಜ ಮೇನ್ ಕಾರಣ. ಇವತ್ತು ಅಹಿಂದ ನಾಯಕರನ್ನ ಟಾರ್ಗೆಟ್ ಮಾಡಿ ಅವರು ರಾಜೀನಾಮೆ ತಗೊಂತಾರೆ ಅಂದ್ರೆ ನಮ್ಗೆಲ್ಲಾ ಸಮಾಜದವ್ರಿಗೂ ಒಂಥರ ಅವಮಾನ ಆದಂಗಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ವಜಾ ಮಾಡಿರೋದನ್ನ 2 ದಿನದಲ್ಲಿ ವಾಪಸ್ ತಗೊಬೇಕು. ಇಲ್ಲ ಅಂದ್ರೆ ಇಡೀ ನಾವು ತುಮಕೂರು ಜಿಲ್ಲೆಯನ್ನ ಬಂದ್ ಮಾಡಬೇಕಾಗ್ತಿದೆ. ಇವತ್ತು ರಾಜಣ್ಣವ್ರು ಇಲ್ಲ ಅಂದ್ರೆ ತುಮಕೂರಿನಲ್ಲಿ 7 ಸೀಟ್ ಬರಕ್ಕೆ ಕಾರಣಕರ್ತರೆ ಅವರು. ಇವತ್ತು ಹಾಸನಲ್ಲಿ ಉಸ್ತುವಾರಿ ಸಚಿವರಾದ ಮೇಲೆ 30 ವರ್ಷದಿಂದ ಕೂಡ ಕಾಂಗ್ರೆಸ್ ಬಾವುಟ ಕಟ್ಟಿರ್ಲಿಲ್ಲ ಅಲ್ಲಿ. ಇವತ್ತು ಒಬ್ಬ MP ಗೆಲ್ಸಿದ್ದಾರೆ.
ಪ್ರತಿಯೊಂದನ್ನು ಇವತ್ತು ಗ್ರಾಮ ಪಂಚಾಯತಿಯಿಂದ ಹಿಡಿದು MP ಗೆಲ್ಲ ತಕ್ಕನು ಬಹಳಷ್ಟು 50 ವರ್ಷಗಳಿಂದ ಕಾಂಗ್ರೆಸ್ಗೆ ದುಡ್ದಿರೋಂತ ವ್ಯಕ್ತಿ ಯಾರೋ ಒಬ್ಬ ಕೂತ್ಕೊಂಡು AC ರೂಮಲ್ಲಿ ಅರ್ಜಿ ಬರ್ದ ಅಂತೇಳಿ ಆ ಒಂದು ವಜಾ ಮಾಡಿರೋದನ್ನ ನಾವು ತೀವ್ರವಾಗಿ ಖಂಡಿಸ್ತೀವಿ ಮೇಡಮ್. ಈಗ ರಾಜಣ್ಣ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ, ಯಾರೋ ನನ್ನ ವಿರುದ್ಧ ಪಿತೂರಿ ಮಾಡಿದ್ದಾರೆ, ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ. ಯಾರು ಮಾಡಿರೋದು ಅನ್ನೋದ್ರ ಬಗ್ಗೆ ಏನಾದ್ರೂ ನಿಮ್ಮ ಗಮನಕ್ಕೆ ಬಂದಿದ್ಯಾ ಅಂತ ಹೇಳಿ? ಈಗ ಅಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂಚೂರು ಹಣವಂತರು ಶಕ್ತಿವಂತರು ಇದ್ದಾರೆ. ಇದು ಇವತ್ತಿಂದಲ್ಲ, ರಾಜಣ್ಣವರ ಬೆಳವಣಿಗೆಗೆ ಮೊದಲಿಂದನೂ ಕೂಡ ತೊಡಗಿಸ್ಕೊಂಡ್ ಬರ್ತಾನೆ ಇದ್ದಾರೆ. ಅದಕ್ಕೆ ಅವ್ರೇನು ಯಾವತ್ತೂ ಎದ್ಕೊಂಡವ್ರಲ್ಲ, ಇವತ್ತು ಅಷ್ಟೇ ಮುಂದಕ್ಕೂ ಅಷ್ಟೇನೆ. ಒಂದ್ಸರಿ ಅವ್ರನ್ನು ಕೂಡ ಕಾಂಗ್ರೆಸ್ ಇಂದ ಸಸ್ಪೆಂಡ್ ಮಾಡಿದಾಗ ತುಮಕೂರು ಜಿಲ್ಲೆಯಲ್ಲಿ ಏನಾಯ್ತು, ಒಂದೇ ಒಂದು ಕಾಂಗ್ರೆಸ್ ಬರ್ಲಿಲ್ಲ. ಈ ಮುಂದಕ್ಕೂ ಅಷ್ಟೇನೆ, ಅದು ಟೈಟಾನಿಕ್ ಮುಳುಗೋಗ ಸ್ಥಿತಿಲಿ ಇರ್ತಿದೆ ಕಾಂಗ್ರೆಸ್. ಇವತ್ತೇನ ರಾಜಣ್ಣ ಕೈ ಬಿಟ್ರೆ ಇಡೀ ನಮ್ಮಿಂದ ಟೀಮು ಯಾವ್ದೇ ಕಾರಣಕ್ಕೂ ರಾಜಣ್ಣವ್ರ ಪರವಾಗಿ ನಿಂತ್ಕೊಂತೀವಿ. ಯಾವ್ದೇ ಕಾರಣಕ್ಕೂ ಇನ್ ಮುಂದಕ್ಕೆ ಕಾಂಗ್ರೆಸ್ಗೆ ನಾವು ಮತ ಹಾಕ್ದಂಗ್ ನೋಡ್ಕೊಂತೀವಿ. ಸಹಜವಾಗಿ ಸ್ಥಳೀಯವಾಗಿ ಅವರು ತುಂಬಾ ರೆಬಲ್ ನಾಯಕ ಅನ್ನೋದು ಗೊತ್ತಿರುವಂತಹ ವಿಚಾರ. ಸ್ಥಳೀಯರನ್ನ ಟಾರ್ಗೆಟ್ ಮಾಡಿ ಮಾತನಾಡ್ತಾ ಇದ್ರು, ನೇರ ನುಡಿ ನೇರ ಮಾತು, ಖಾರವಾಗಿಯೇ ರಿಯಾಕ್ಟ್ ಮಾಡ್ತಾ ಇದ್ರು, ಎಲ್ಲವೂ ಸರಿ. ಯಾಕೆಂದ್ರೆ ಹೈಕಮಾಂಡ್ ನಾಯಕರನ್ನ ಟಾರ್ಗೆಟ್ ಮಾಡಿ ಮಾತಾಡಿದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆ ಆಗಿದೆ. ಮೇಡಮ್ ನೋಡಿ, ಅವರು ಮೊದ್ಲಿಂದನು ವಿದ್ಯಾರ್ಥಿ ದಶೆಯಿಂದನೂ ಕೂಡ ಅವ್ರೇನ್ ಸುಳ್ಳು ಹೇಳ್ಕೊಂಡ್ ಬಂದವರಲ್ಲ. ನಾನು ಇಂಥ ಕೆಲಸ ಮಾಡ್ತೀನಿ ಅಂತಾರೆ, ಇಂಥ ಸರಿ ಇಲ್ಲ ಅಂದ್ರೆ ಸರಿ ಇಲ್ಲ ಅಂತಾರೆ. ಇವತ್ತು ಕೂಡ ಅವರು ಸತ್ಯವನ್ನ ಹೇಳಿದ್ದಾರೆ. ಇವರೆಲ್ಲ ಹೇಳ್ತಾರಲ್ಲ, ಎಲ್ಲ ಪಾರ್ಟಿಲನ್ನು ಬ್ಯಾನರ್ ಅಲ್ಲಿ ಹಾಕ್ತಾರಲ್ಲ ಸತ್ಯವನ್ನೇ ನುಡಿತೀವಿ ಅಂತೇಳಿ. ಈಗ ಹಂಗಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸತ್ಯ ಇಲ್ವಾ? ಹಂಗಾರೆ ಸತ್ಯ ಇದ್ದಿದ್ರೆ ಇವ್ರನ್ನ ತೆಗೆಯಂಗಿರ್ಲಿಲ್ಲ. ಸತ್ಯ ಇರ್ಬೇಕಲ್ಲ. ಈಗ ನೀವು ವಾರ್ತೆ ಓದಕ್ಕಿಂತ ಮುಂಚೆ ಸತ್ಯ ನುಡಿದಿದ್ದಾರೆ, ಸೊ ಹಾಗಾಗಿ ಈಗ ಅವರನ್ನ ವಜಾ ಮಾಡಲಾಗಿದೆ ಪಕ್ಷದಿಂದ ಅಂತ ಹೇಳಿ. ಹೌದೌದು, 100% ಸತ್ಯ. ಅವರು ಸತ್ಯ ಹೇಳಿದ್ರೆ ನೀವು ಒಪ್ಕೊಳ್ತೀರಾ? ಹಾಗಿದ್ರೆ ಈಗ ಏನು ಮತಗಳ್ಳತನ ಆರೋಪ ಏನಾಗಿದೆ, ಕಾಂಗ್ರೆಸ್ ಇದ್ದಂತಹ ಸಂದರ್ಭದಲ್ಲಿ ಅದನ್ನ ಸರಿಪಡಿಸ್ಕೊಳ್ಬಹುದಾಗಿತ್ತು ಅಂತ ಏನು ರಾಜಣ್ಣ ಅವರು ಹೇಳಿದ್ರಲ್ಲ, ಆ ಹೇಳಿಕೆ ಸರಿ ಅಂತ ನೀವು ಒಪ್ಕೊಳ್ತಾ ಇದ್ದೀರಾ ಅಂತ? 100% ಸತ್ಯ. ಅದು ಏನು ಅಂದ್ರೆ, ಈಗ ನೋಡಿ, ನಾವೊಂದು ಒಂದು ಸೋಮೇಶ್ವರದಲ್ಲಿ ನಮ್ಮ ವಾರ್ಡು, ಆ ವಾರ್ಡ್ ಅಲ್ಲಿ 300 ಓಟು ಎಕ್ಸ್ಟ್ರಾ ಬಂದಾಗ ನಾವು ಬೂತ್ ಕಾರ್ಯಕರ್ತರು ಏನ್ ಮಾಡ್ತಿದ್ರು, ಅವತ್ತು ನಾನು ಚೆಕ್ ಮಾಡ್ಕೊಬೇಕಾಯ್ತಲ್ಲ. ಚೆಕ್ ಮಾಡ್ಕೊಂಡು ನಮ್ಗೆ 10 ಓಟ್ ಜಾಸ್ತಿ ಬಂದ್ರು ನಾವು ಸುಮ್ನಿರಲ್ಲ. ಬರಾಗ ಅವೆಲ್ಲ ಇಮಿಡಿಯೇಟ್ ಆಗಿ ನಾವೊಂದು ಅರ್ಜಿ ಕೊಡ್ತೀವಿ, ಇದೇನೋ ಹೆಚ್ಚು ಕಮ್ಮಿ ಆಗಿದೆ ನೋಡಿ ಅಂತೇಳಿ. ನೀವು ಬರೀ 300 ಓಟು ಒಂದೇ ಕಡೆ ಜಾಸ್ತಿ ಬಂದಿದೆ ಅಂದ್ರೆ ಇವ್ರು ಏನ್ ಮಾಡ್ತಾ ಇದ್ರು, ಅದನ್ನ ಸತ್ಯ ಹೇಳಿದ್ದಾರೆ. ಅದನ್ನ ನಾವು ಕೂಡ ನೋಡ್ಕೊಬೇಕಾಯ್ತು ಅಂತ ಹೇಳಿದ್ದಾರೆ. ಅದ್ ಬಿಟ್ಟು ಅವ್ರೇನು ಪಕ್ಷದ ಬಗ್ಗೆ ಆಗಿರ್ಲಿ, ನಾಯಕರ ಬಗ್ಗೆ ಆಗಿರ್ಲಿ ಮಾತಾಡಿಲ್ಲ ನಮ್ಮ ರಾಜಣ್ಣವರು. ಯಾವತ್ತೂ ಕೂಡ ಅವ್ರ ಕೆಲಸ ಅವ್ರು ಸೋತಾಗ್ಲೂ ಅಷ್ಟೇನೆ, ಗೆದ್ದಾಗ್ಲೂ ಅಷ್ಟೇನೆ ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅವರ ಅಭಿವೃದ್ಧಿಯನ್ನ ಅವ್ರನ್ನ ಜನ ಸೇವಕರು ಸಹಿಸಕ್ ಆಗ್ದಲೆ ಈ ತರ ಎಲ್ಲ ಹಿಂದೆಗಡೆ ಪಿತೂರಿ ಏನ್ ಮಾಡ್ತಾ ಇದಾರೆ. ಇದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ತುಮಕೂರು ಜಿಲ್ಲೆನಲ್ಲಿ ಒಪ್ಪಲ್ಲ. ಇವತ್ತು ತುಮಕೂರು ಜಿಲ್ಲೆ ಏನ್ ಗೊತ್ತಾ, ಇದು ನಿನ್ನೆ ಮೊನ್ನೆಯಿಂದ ಆದಂತಹ ಡೆವಲಪ್ಮೆಂಟ್ಸ್ ಗಳಲ್ಲ. ಕಳೆದ 3 ತಿಂಗಳುಗಳಿಂದಲೂ ಕೂಡ ರಾಜಣ್ಣ ಅವರ ಮೇಲೆ ಕಣ್ಣನ್ನ ಇಟ್ಟಿತ್ತು ಹೈಕಮಾಂಡ್. ಅವರು ಬಾಯಿಗೆ ಬಂದಾಗೆ ಮಾತನಾಡ್ತಾರೆ, ಬಾಯಿಗೆ ಬಂದಾಗೆ ಹೇಳಿಕೆಯನ್ನ ಕೊಡ್ತಾರೆ ಅನ್ನುವಂತಹ ವಿಚಾರ ಹೈಕಮಾಂಡ್ ಗಮನಕ್ಕೆ ಬಂದ ನಂತರ ಈ ರೀತಿಯಾಗಿ ಅವರನ್ನ ವಜಾ ಮಾಡಲಾಗಿದೆ ಅಂತ ಕೂಡ ಹೇಳಲಾಗ್ತದೆ. ಮತ್ತೆ CM ಸಿದ್ದರಾಮಯ್ಯನವರು ಕೂಡ ಅವರಿಗೆ ಬುದ್ಧಿ ಮಾತನ್ನ ಕೂಡ ಹೇಳಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂತಹ ವಿಚಾರ ಇಲ್ಲ. ಈಗ ಎಲ್ಲೋ ಒಂದ್ ಕಡೆ CM ಸಿದ್ದರಾಮಯ್ಯನಿಂದ ನಿಂತಿದ್ದೇ ಇವ್ರಿಗೆ ತಪ್ಪಾಯ್ತು ಅಂತ ಕಾಣಿಸುತ್ತೆ. ಯಾಕೆಂದ್ರೆ ಅವ್ರಿಗೆ ವೋಟ್ ಹಾಕಿ ಬರ್ತಿದಂಗಿನ ಮೊದಲನೇಗೆ ವಿಧಾನಸಭೆಯಲ್ಲಿ ಹೇಳಿದ್ರು, ನಾನು ನೇರವಾಗಿ ವೋಟ್ ಹಾಕಿರೋದೇ ಸಿದ್ದರಾಮಯ್ಯನವ್ರಿಗೆ ಅಂತೇಳಿ. ಅದನ್ನ ಪ್ರತಿಯೊಂದನ್ನು ಅಷ್ಟೇನೆ ಅವರು ಯಾವುದೇ ಒಂದು ಕೆಲಸ ಮಾಡಿದಾಗ ನೇರವಾಗಿ ಹೇಳ್ತಾರೆ, ನಾನು ಇಂಥದ್ ಮಾಡಿದೀನಿ ಇಂಥದ್ ಮಾಡಿಲ್ಲ ಅಂತೇಳಿ. ಅವ್ರ ನೇರ ನುಡಿನೇ ಇವತ್ತು ಅವ್ರನ್ನ ರಾಜೀನಾಮೆಗೆ ಹೆಚ್ಚು ಕಮ್ಮಿ ಆಯ್ತು ಅಂತ ನಮ್ಮೆಲ್ಲರ ಬೆಂಬಲ ಕೊಟ್ಟಿದ್ದೆ ತಪ್ಪಾಗೋಯ್ತಾ ಹಾಗಾದ್ರೆ ರಾಜಣ್ಣ ಅವರು ಅಂತ ಹೇಳಿ. ಒಂದ್ ಕಡೆ CM ಸಿದ್ದರಾಮಯ್ಯನವರ ಬಲವನ್ನ ಈಗ ಇವತ್ತು ಕೊಟ್ಟಿದ್ದಾರೆ, 23ರಲ್ಲೂ ಕೊಟ್ಟಿದ್ದಾರೆ ಮೇಡಮ್. ಅವ್ರು ಕೊಡದಲ್ಲೇ ಇದ್ರೆ ಕಾಂಗ್ರೆಸ್ ಸರ್ಕಾರ ಬರಕ್ ಸಾಧ್ಯನೇ ಇಲ್ಲ. ಇವತ್ತು ಅವ್ರನ್ನೆಲ್ಲ ಉಳಿಸ್ಕೊಳಕ್ಕೆ ನಮ್ಮ ಸಿದ್ದರಾಮಯ್ಯನೂ ಕೈ ಜೋಡಿಸ್ಬೇಕು. ಯಾವ್ದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯನವರು ಕೂಡ ನಾವು ಮನವಿ ಮಾಡ್ಕೊಂತ ಇದೀವಿ. ಅಹಿಂದ ವರ್ಗದವರು ಇವತ್ತು 100ಕ್ಕೆ 98 ಓಟ್ಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ರೆ ಅದು ಅಹಿಂದ ವರ್ಗದವ್ರು ಮಾತ್ರ.